ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಬನ್ನಿ ಹಾಗಿದ್ರೆ ನೋಡೋಣ ಬರುವಂತ ದಿನಗಳು ಮಿಥುನ ರಾಶಿಯವರಿಗೆ ಏನೆಲ್ಲ ಬರ್ತಾ ಇದೆ. ಈ ಒಂದು ರೀಡಿಂಗ್ ನಿಮಗೆ 26 ಏಪ್ರಿಲ್ ಇಂದ 30th ವರೆಗೂ ಇರುತ್ತೆ. ಇವಾಗ ಎಂಡ್ ಆಫ್ ದಿ ಏಪ್ರಿಲ್ ವರೆಗೂ ನಿಮ್ಮ ಎಮೋಷನ್ಸ್ ಅನ್ನ ಚೆಕ್ ಮಾಡೋಣ. ನಿಮ್ಮ ಲವ್ ಲೈಫ್, ಕರಿಯರ್ ಲೈಫ್ ಯಾವ ರೀತಿ ಇರುತ್ತೆ, ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಯೂನಿವರ್ಸ್ ಏನ್ ನಿಮ್ಗೆ ಫಸ್ಟ್ ಆಫ್ ಆಲ್ ನಿಮ್ಮ ಎಮೋಷನ್ಸ್ ಮೇಲೆ ಯೂನಿವರ್ಸ್ ಏನ್ ಮಾಡ್ಬೇಕು ಅಂತ ಹೇಳಲಿಕ್ಕೆ ಹೋಗ್ತಾ ಇದೆ ಅದನ್ನ ಕೂಡ ನೋಡೋಣ. ಮತ್ತೆ ರೀಡಿಂಗ್ಗೆ ಇನ್ನೂ ಅಲೈನ್ ಆಗಿಲ್ಲ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲೈನ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಫಸ್ಟ್ ನಿಮ್ಮ ಒಂದು ಎಮೋಷನ್ಸ್ ಮೇಲೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ. ಅಬಂಡನ್ಸ್, ವಾವ್, ವೆರಿ ಗುಡ್. ಅಬಂಡನ್ಸ್ ಬರ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ. ಓಕೆ, ನಿಮ್ಮಲ್ಲಿ ಏನು ಒಂದು ಪವರ್ ಇದೆ, ಸಪೋರ್ಟ್ ಇದೆ, ನಿಮ್ಗೆ ಒಂದು ಏನು ಅವಶ್ಯಕತೆ ಇದೆ, ಪವರ್ ಮತ್ತೆ ಸಪೋರ್ಟ್ ಏನು ಅವಶ್ಯಕತೆ ಇದೆ, ಆ ಅಬಂಡನ್ಸ್ ಅನ್ನುವಂಥದ್ದು ಯಾವಾಗ ಬರುತ್ತೆ ಅಲ್ವಾ, ಯೂನಿವರ್ಸ್ ಆಲ್ವೇಸ್ ರೆಸ್ಪಾನ್ಸ್ ಯುವರ್ ನೀಡ್ಸ್ ವೇರಿಯಸ್ ವೇಸ್. ಅಬಂಡನ್ಸ್ ಬರಬೇಕು ಅಂತಂದ್ರೆ ಇಲ್ಲಿ ನಿಮ್ಮ ಪರ್ಸೆಪ್ಷನ್ ಏನಿದೆ ಅದು ಕ್ಲಿಯರ್ ಆಗಿರಬೇಕು, ರೆಸೊನೆನ್ಸ್ ಇರಬೇಕು ನಿಮ್ಮ ಲೈಫಿಗೆ. ಓಕೆ, ಸೊ ನೋಯಿಂಗ್ ದ್ಯಾಟ್ ಯು ಹ್ಯಾವ್ ಆಲ್ ದ ಪವರ್, ನಿಮ್ಮಲ್ಲಿ ಏನು ಒಂದು ಪವರ್ ಇದೆ ನಿಮ್ಗೆ ಗೊತ್ತಿರಬೇಕು. ನಿಮ್ಮಲ್ಲಿ ಏನ್ ಪವರ್ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಿದ್ದಾಗ ಏನಾಗುತ್ತೆ, ನಿಮ್ಗೆ ಏನ್ ಅವಶ್ಯಕತೆ ಇದೆ ಆ ಒಂದು ಪವರ್ ಮತ್ತೆ ಸಪೋರ್ಟದ್ದು ಅವಶ್ಯಕತೆ ಏನಿದೆ ಅದು ಖಂಡಿತವಾಗೂ ಯೂನಿವರ್ಸ್ ನಿಮ್ಗೆ ಕೊಡುತ್ತೆ. ಮತ್ತೆ ಅದರಿಂದ ನಿಮ್ಗೆ ಅಬಂಡನ್ಸ್ ಬರುತ್ತೆ ಲೈಫ್ ಅಲ್ಲಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ವಾ, ವೆರಿ ಗುಡ್. ತುಂಬಾ ಚೆನ್ನಾಗಿರುವಂತ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಓಕೆ, ಮತ್ತೆ ನೋಡೋಣ ಹಾಗಿದ್ರೆ ಇವಾಗ ನಿಮ್ಮ ಒಂದು ಲೈಫಲ್ಲಿ ಇವಾಗ ಬರುವಂತ ದಿನಗಳಲ್ಲಿ ಏನೆಲ್ಲ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ, ಎಂಡ್ ಆಫ್ ದಿ ಏಪ್ರಿಲ್ ನಿಮ್ಗೆ ಏನ್ ಕೊಡ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಮತ್ತೆ ಲಾಸ್ಟ್ ಅಲ್ಲಿ ಕೂಡ ಒಂದು ಎಮೋಷನ್ಸ್ ಕಾರ್ಡ್ ಅನ್ನ ಚೆಕ್ ಮಾಡೋಣ, ಏನ್ ಬರುತ್ತೆ ಯೂನಿವರ್ಸ್ ಮೆಸೇಜ್ ಅಂತ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಹಾಗೆ ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಏನ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಹೆಲ್ತ್ ನಾನು ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ನೀವೇನ್ ಅನ್ಕೊಳ್ತಾ ಇದ್ದೀರಾ ಅದಕ್ಕೆ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳಿ ತುಂಬಾ ಪಾಸಿಟಿವ್ ಆಗಿರುವಂತ ಕಾರ್ಡ್ಸ್ ನನಗೆ ಬಂದಿರುವಂತದ್ದು. ತುಂಬಾ ಚೆನ್ನಾಗಿದೆ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡ್ತಾ ಇದ್ದೀನಿ. ಅಂದ್ರೆ ನೋಡಿ, ನೀವು ಒಂದೇನಾದ್ರೂ ಒಂದು ಆಸ್ಪೆಕ್ಟ್, ನಿಮ್ಮ ಒಂದು ವಿಶ್ ಇರ್ಬೋದು, ಏನ್ ವಿಶ್ ಇರ್ಬೋದು ನಿಮ್ಮ ಹೆಲ್ತ್ ಬಗ್ಗೆ ಅಂತಂದ್ರೆ, ನೀವು ಏನೋ ಒಂದು ಲೈಕ್ ನಿಮ್ಮ ಬಾಡಿ ಬಿಲ್ಡ್ ಮಾಡೋದಿರ್ಬೋದು, ಯೋಗ ಮಾಡೋದಿರ್ಬೋದು, ಮತ್ತೆ ಇನ್ನೂ ಹೇಳ್ಬೇಕಂತಂದ್ರೆ ವೆಯ್ಟ್ ಲಾಸ್ ಇರ್ಬೋದು, ಅಥವಾ ವೆಯ್ಟ್ ಪುಟ್ ಆನ್ ಮಾಡೋದಿರ್ಬೋದು, ಏನಾದ್ರೂ ಆಗಿರ್ಬೋದು. ಏನ್ ನೀವು ಅದು ಆಸ್ಪೆಕ್ಟ್ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಖಂಡಿತ ನಿಮ್ಗೆ ಒಂದು ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ಬರ್ತಾ ಇದೆ. ಆಲ್ರೆಡಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ, ಬಟ್ ಅದಕ್ಕೆ ರಿಸಲ್ಟ್ ಕೂಡ ನಿಮ್ಗೆ ಬರ್ತಾ ಇದೆ. ಮತ್ತೆ ಇಲ್ಲಿ ಹೆಲ್ತ್ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೊಂದು ಏನಂತಂದ್ರೆ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಏನಾದ್ರೂ ನಿಮ್ಗೆ ತೊಂದರೆ ಅಂತ ಬಂದ್ರೆ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡೋದು ಬೇಡ. ಓಕೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಎಲ್ಲ ಚೆನ್ನಾಗಿದೆ, ಓಕೆ, ಇದು ಯಾಕೆ ನಾನು ಮಾಡಬೇಕು ಈ ರೀತಿ ಅಲ್ಲ. ಅಫ್ಕೋರ್ಸ್ ನಿಮ್ಗೆ ಪ್ರಾಬ್ಲಮ್ ಏನಾದ್ರೂ ಸಣ್ಣ ಪುಟ್ಟದ್ ಬಂತಂದ್ರೂ ಕೂಡ ಓಕೆ, ನೆಗ್ಲಿಜೆನ್ಸಿ ಮಾಡೋದು ಬೇಡ. ವರ್ಕ್ ಪ್ರೆಷರ್ ತುಂಬಾ ತಗೊಳ್ಳಿಕ್ ಹೋಗ್ಬೇಡಿ. ಅಫ್ಕೋರ್ಸ್ ನಿಮ್ಗೆ ಅದು ಇರುತ್ತೆ, ವರ್ಕ್ ಪ್ರೆಷರ್ ಇರುತ್ತೆ, ಹಾಗಂತ ಹೇಳಿ ಅದ್ರ ಬಗ್ಗೆ ನೀವು ಥಿಂಕ್ ಮಾಡೋದು ಬೇಡ. ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಿ, ಚೆನ್ನಾಗಿರುತ್ತೆ. ಏನು ಆ ರೀತಿ ಮೇಜರ್ ಅಂತ ಏನೂ ಇಲ್ಲ, ಬಟ್ ಚೆನ್ನಾಗಿದೆ. ಮತ್ತೆ ನಾನು ಮುಂಚೆನೆ ಹೇಳಿದೆ ನಿಮ್ಗೆ, ನೀವೇನ್ ಅನ್ಕೊಂಡು ಹೋಗ್ತಾ ಇದ್ದೀರಾ ಅದು ನಿಮ್ಗೆ ಈಡೇರುತ್ತೆ ಅಂತ ಹೇಳಿ, ಖಂಡಿತವಾಗೂ ಈಡೇರುತ್ತೆ. ಇಲ್ಲಿ ಇನ್ನೂ ಒಂದು ಏನಂತಂದ್ರೆ, ಸ್ವಲ್ಪ ಎಕ್ಸಸೈಸ್ ಬಗ್ಗೆ ನೀವೇನ್ ಗಮನ ಕೊಡ್ತಾ ಇದ್ದೀರಾ ಅದು ನಿಮ್ಗೆ ಫುಲ್ಫಿಲ್ ಆಗುವಂಥದ್ದು. ಏನಾದ್ರೂ ಒಂದು ವಿಶ್ ಏನಾದ್ರೂ ಇಟ್ಕೊಂಡಿದ್ದೀರಾ ಹೆಲ್ತ್ ಆಸ್ಪೆಕ್ಟ್ ಇಂದ ಖಂಡಿತವಾಗೂ ಈಡೇರುತ್ತೆ. ಓಕೆ, ಮತ್ತೆ ಇನ್ನು ನಿಮ್ಮ ಒಂದು ಕರಿಯರ್ ಲೈಫ್ ಯಾವ ರೀತಿ ಇದೆ ಅಂತ ಹೇಳಿ ಕೂಡ ನಾವು ನೋಡೋಣ. ಕರಿಯರ್ ಅಲ್ಲಿ ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಕರಿಯರ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು, ಸ್ವಲ್ಪ ನಿಮ್ಮ ಎನರ್ಜಿ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದೆ. ಇವಾಗ ನೀವು ಥಿಂಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾವುದೋ ಒಂದು ಟ್ರಾಪ್ ಅಲ್ಲಿ ಸಿಕ್ಕೊಂಡಿದ್ದೀನಿ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇರುವಂತದ್ದು. ಸ್ವಲ್ಪ ಚಾಲೆಂಜಸ್ ಬರ್ತಾ ಇದೆ ನಿಮ್ಮ ಕರಿಯರ್ ಅಲ್ಲಿ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಥಾಟ್ಸ್ ಇರ್ಬೋದು, ನಿಮ್ಮ ಥಾಟ್ಸ್ ಮೇಲೆ ನಿಮ್ಗೆ ಕಂಟ್ರೋಲ್ ಸಿಗ್ತಾ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇರುವಂತದ್ದು. ಓಕೆ, ಸ್ವಲ್ಪ ನೀವು ಇದ್ರ ಬಗ್ಗೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಏನಿದೆ ಅಂತ ಹೇಳಿ. ಯಾಕಂತಂದ್ರೆ ಇಲ್ಲಿ ನಾನು ನೋಡ್ತಾ ಇರುವಂತದ್ದು ಸ್ವಲ್ಪ ಏನೋ ನಿಮ್ಗೆ ಇಶ್ಯೂಸ್ ಆಗ್ತಾ ಇದೆ, ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅನಿಸ್ತಾ ಇದೆ. ಕರಿಯರ್ ಲೈಫಲ್ಲಿ ಫೈನಾನ್ಸ್ ಇಶ್ಯೂಸ್ ಅಂದ್ರೆ ಫೈನಾನ್ಸ್ ರಿಲೇಟೆಡ್ ಏನೋ ಥಿಂಕ್ ಮಾಡ್ತಾ ಇದ್ದೀರಾ, ಹಾಗಾಗಿ ನಿಮ್ಗೆ ತೊಂದರೆಗಳಾಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಮತ್ತೆ ಅದೇ ಹೇಳಿದ್ನಲ್ವಾ, ನಿಮ್ಮ ಥಾಟ್ಸೇ ನಿಮ್ಗೆ ಕಂಟ್ರೋಲ್ ಮಾಡ್ತಾ ಇರುವಂತದ್ದು.
ತುಂಬಾ ವಿಚಾರ ಮಾಡ್ತಾ ಇದ್ದೀರಾ. ಬಟ್ ಇದು ಅದೇ ರೀತಿ ಕಂಟಿನ್ಯೂ ಆಗಿರೋದಿಲ್ಲ. ಬರುವಂತ ದಿನಗಳಲ್ಲಿ ಅದು ನಿಮ್ಮ ವಿಚಾರಗಳ ಮೇಲೆ ನೀವು ಕಂಟ್ರೋಲ್ ಅನ್ನ ತಗೊಂಡ್ ಬರ್ತೀರಾ. ಖಂಡಿತವಾಗೂ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆ. ಯಾವ ರೀತಿ ರಿಸಲ್ಟ್ ಬರ್ತಾ ಇದೆ ಅಂತಂದ್ರೆ, ನೀವು ಏನ್ ಇವಾಗ ಒಂದು ಸ್ಟಕ್ ಎನರ್ಜಿಯಲ್ಲಿ ಇದ್ದೀರಾ ಅದ್ರ ಮೇಲೆ ನೀವು ಓವರ್ಕಮ್ ಮಾಡ್ಕೊಳ್ತೀರಾ ಬರುವಂತ ದಿನಗಳಲ್ಲಿ. ಓಕೆ, ಚಾಲೆಂಜಸ್ ಅನ್ನ ಫೇಸ್ ಮಾಡಿ ನೀವು ಓವರ್ಕಮ್ ಮಾಡ್ಕೊಂಡು ಅದಕ್ಕೆ ಮತ್ತೆ ನಿಮ್ಗೆ ರಿಸಲ್ಟ್ ಕೂಡ ಬರುತ್ತೆ. ತುಂಬಾ ಹಾರ್ಡ್ ವರ್ಕ್ ಮಾಡಿ ಈ ಒಂದು ಪೊಸಿಷನ್ ಅನ್ನ ತಗೊಳ್ತೀರಾ ಅನ್ನೋ ಅಂತದಂದ್ರೆ ಆ ಒಂದು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತೀರಾ ಕರಿಯರ್ ಅಲ್ಲಿ. ಓಕೆ, ತುಂಬಾ ಈಗ ನೀವು ಯಾವ ರೀತಿ ನಿಮ್ಮ ಒಂದು ಪರ್ಸನಾಲಿಟಿ ಇರುತ್ತೆ ಅಂತಂದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿರ್ತೀರಾ. ಎಲ್ರು ನಿಮ್ಮನ್ನೇ ನೋಡ್ಬೇಕು ಆ ರೀತಿಯಾದಂತ ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿಯನ್ನ ಹೊಂದ್ಕೊಳ್ತೀರಾ. ಮತ್ತೆ ಇಲ್ಲಿ ಇನ್ನೊಂದು ಸ್ಟಾರ್ ಬರ್ತಾ ಇದೆ. ಸ್ಟಾರ್ ಅಂತಂದ್ರೆ ನೋಡಿ, ಆ ಲಕ್ ನಿಮ್ಮನ್ನ ಏನ್ ಮಾಡುತ್ತೆ, ಈ ಝೋನ್ ಇಂದ ಈ ಝೋನಿಗೆ ತಗೊಂಡ್ ಬರುತ್ತೆ. ಮತ್ತೆ ನಿಮ್ಮ ವರ್ಕ್ ಕೂಡ, ನಿಮ್ಮ ಹಾರ್ಡ್ ವರ್ಕ್ ಕೂಡ ಇರುತ್ತೆ ಅದರಲ್ಲಿ. ಹಾಗೆ ಏನೋ ನೀವು ಹೋಗ್ಬಿಟ್ರಿ ಅಂತ ನಾನು ಹೇಳೋದಿಲ್ಲ. ಲಕ್ ಪ್ಲಸ್ ನಿಮ್ಮ ಹಾರ್ಡ್ ವರ್ಕ್ ಎರಡೂ ಸೇರಿ ನಿಮ್ಗೆ ಈ ಒಂದು ಪರ್ಸನಾಲಿಟಿಯನ್ನ ತಂದ್ಕೊಡುತ್ತೆ. ಎಲ್ರಿಗೂ ನೀವು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ ನಿಮ್ಮ ವರ್ಕ್ ಝೋನ್ ಅಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ ಇರ್ಬೋದು, ನಿಮ್ಮ ಜಾಬ್ ಅಲ್ಲಿ ಇರ್ಬೋದು. ತುಂಬಾ ಅಟ್ರಾಕ್ಟಿವ್ ಆಗಿರ್ತೀರಾ. ನಿಮ್ಮ ಒಂದು ಐಡಿಯಲ್ ತರ ನೋಡ್ಕೊಳ್ಳುವಂತ ಸಿಚುವೇಶನ್ ಬರುವಂತದ್ದು ನನಗೆ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ಓಕೆ, ಮತ್ತೆ ಇನ್ನು ಹೇಳ್ಬೇಕು ಅಂತಂದ್ರೆ, ಬರುವಂತ ದಿನಗಳಲ್ಲಿ ನೋಡಿ, ಆ ನೀವು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಕೊಳ್ತೀರಾ. ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಬರ್ತಾ ಇದೆ. ಏನ್ ಸ್ಟ್ರಾಟಜಿ ಯೂಸ್ ಮಾಡ್ಕೋಬೇಕು? ಬೇರೆ ಬೇರೆ ಆಸ್ಪೆಕ್ಟ್ ಅಲ್ಲಿ ನೀವೇನ್ ದುಡ್ಡು ಮಾಡ್ಬೇಕು ಅಂತ ಹೋಗ್ತಾ ಇದ್ದೀರಾ, ಅದರಲ್ಲಿ ನೀವು ಆ ಒಂದು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಓಕೆ, ನೀವು ದುಡ್ಡಿದೆ ಅದನ್ನ ಎಲ್ಲಿ ಬಳಸಬೇಕು, ಏನ್ ಮಾಡ್ಬೇಕು ಅದನ್ನ ಸ್ವಲ್ಪ ನೀವು ಥಿಂಕ್ ಮಾಡಿ. ಓಕೆ, ನಿಮ್ಗೆ ದುಡ್ಡು ಬರುತ್ತೆ. ಬರುವಂತ ದಿನಗಳಲ್ಲಿ ಬೇರೆ ಬೇರೆ ಅಪರ್ಚುನಿಟೀಸ್ ಓಪನ್ ಆಗತ್ತೆ. ಯೂನಿವರ್ಸ್ ಇಂದ ನಿಮ್ಗೆ ಮೆಸೇಜ್ ಬರ್ತಾ ಇರುವಂತದ್ದು ಬೇರೆ ಬೇರೆ ಅಪರ್ಚುನಿಟೀಸ್ ಬರುತ್ತೆ. ಅದ್ರ ಮೇಲೆ ನೀವು ಏನ್ ಮಾಡ್ಬೇಕು, ಸ್ವಲ್ಪ ಫೋಕಸ್ ಮಾಡ್ಬೇಕು. ಬೇರೆ ಬೇರೆ ವರ್ಕ್ ಬೇರೆ ಬೇರೆ ಕಡೆಯಿಂದ ಬರುವಂತದ್ದು, ನಿಮ್ಗೆ ಬೋನಸ್ ಇರುವಂತದ್ದು, ಅಥವಾ ಬೇರೆ ಬೇರೆ ಇನ್ವೆಸ್ಟರ್ಸ್ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು, ಅಂದ್ರೆ ಹೊಸ ಹೊಸ ರೀತಿಯಲ್ಲಿ ಒಂದು ಅಪರ್ಚುನಿಟೀಸ್ ನಿಮ್ಗೆ ಬರುತ್ತೆ ಬಿಸ್ನೆಸ್ ಆಸ್ಪೆಕ್ಟ್ ಇಂದ. ನೀವು ಸ್ವಲ್ಪ ಏನ್ ಮಾಡ್ಬೇಕು, ತುಂಬಾ ಅವೇರ್ನೆಸ್ ಇರ್ಲಿ ನಿಮ್ಗೆ. ಸ್ವಲ್ಪ ಬ್ಯಾಲೆನ್ಸ್ ತಗೊಂಡ್ ಬನ್ನಿ. ನಿಮ್ಮ ಒಂದು ಲೈಫ್ ಅಲ್ಲಿ ಬ್ಯಾಲೆನ್ಸ್ ತಗೊಂಡ್ ಬನ್ನಿ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ತುಂಬಾ ಒಂದು ಕ್ಲಾರಿಟಿನೂ ಬರುತ್ತೆ ನಿಮ್ಗೆ ಬರುವಂತ ದಿನಗಳಲ್ಲಿ. ನಿಮ್ಮ ಒಂದು ಸಿಚುವೇಶನ್ ಆ ರೀತಿ ಬರುತ್ತೆ. ಓಕೆ, ಇಲ್ಲಿ ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನ ನೀವು ತುಂಬಾ ವಿಚಾರ ಮಾಡಿ ಮಾಡ್ತೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಎಲ್ಲಿ ದುಡ್ಡು ಹಾಕಬೇಕು, ಏನ್ ಮಾಡಬೇಕು ಅನ್ನೋವಂಥದ್ದನ್ನ ನೀವು ಥಿಂಕ್ ಮಾಡ್ತೀರಾ. ಪ್ರಾಪರ್ ವೇ ಅಲ್ಲಿ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಇನ್ವೆಸ್ಟ್ಮೆಂಟ್ ಮಾಡಿ ಅಂತಾನು ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರೋವಂಥದ್ದು. ಓಕೆ, ಚೆನ್ನಾಗಿದೆ, ತೊಂದರೆ ಅಂತ ಏನೂ ಇಲ್ಲ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಎಲ್ಲೋ ಒಂದು ಸ್ಟಕ್ ಎನರ್ಜಿ ನನಗೆ ಬರ್ತಾ ಇದೆ. ಬಟ್ ಅದನ್ನ ಬಿಟ್ರೆ ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿರುವಂತ ಎನರ್ಜಿ ನನಗೆ ಕಾಣ್ತಾ ಇದೆ. ಮತ್ತೆ ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ ಅನ್ನ ನೋಡ್ಕೊಂಡು ಬರೋಣ ಯಾವ ರೀತಿ ಆಗಿದೆ ಅಂತ ಹೇಳಿ. ಓಕೆ, ಸೊ ನಿಮ್ಮ ರಿಲೇಶನ್ಶಿಪ್ ಅನ್ನ ನಾನು ನೋಡ್ತಾ ಇರುವಾಗ ಯಾಕೋ ತುಂಬಾ ಅಲೋನ್ ಆಗಿದ್ದೀರಾ ಅನ್ನುವಂತ ಫೀಲಿಂಗ್ ನಿಮ್ಗೆ ಬರ್ತಾ ಇದೆ. ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾ ಇದೆ ನೋಡಿ. ರಿಲೇಶನ್ಶಿಪ್ ಅಲ್ಲಿ ಯಾಕೋ ತುಂಬಾ ನಿಮ್ಗೆ ಕನ್ಫ್ಯೂಷನ್ಸ್ ಇದೆ ಅನ್ನುವಂಥದ್ದು. ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ, ನಿಮ್ಮನ್ನ ನೀವು ತುಂಬಾ ರೆಸ್ಟ್ರಿಕ್ಟೆಡ್ ಮೋಡ್ ಅಲ್ಲಿ ಇದ್ದೀರಾ. ರೆಸ್ಟ್ರಿಕ್ಟೆಡ್ ಮೋಡ್ ಅಂತಂದ್ರೆ, ಸಪೋಸ್ ನೀವು ಫ್ರೀ ಅಪ್ ಆಗೋದಿಲ್ಲ ನಿಮ್ಮ ಪಾರ್ಟ್ನರ್ ಜೊತೆಗೆ, ಅಥವಾ ನಿಮ್ಮ ಪಾರ್ಟ್ನರ್ ಏನಾದ್ರೂ ಫ್ರೀ ಅಪ್ ಆದ್ರೂ ನಿಮ್ಗೆ ಆಗ್ ಬರೋದಿಲ್ಲ ಅನ್ನುವಂತ ಎನರ್ಜಿಯಲ್ಲಿ ಇದ್ದೀರಾ. ಅಂದ್ರೆ ಇವಾಗ ಯಾವ ರೀತಿ ಅಂತಂದ್ರೆ, ತುಂಬಾ ಆ ಒಂದು ರಿಲೇಶನ್ಶಿಪ್ ಅನ್ನ ಹಿಡಿದಿಡುವಂತದ್ದು ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ಏನಾಗುತ್ತೆ, ಅದು ಆ ರೀತಿ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಫ್ರೀ ಅಪ್ ಆಗ್ತಾ ಇಲ್ಲ ರಿಲೇಶನ್ಶಿಪ್ ಅಲ್ಲಿ, ಫ್ರೀ ಬಿಡ್ತಾ ಇಲ್ಲ ಅದನ್ನ.
ತುಂಬಾ ಹಿಡಿದಿಟ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀರಾ. ಎಷ್ಟು ನೀವು ಅದನ್ನ ಒಂದು ದಾರ ಎಷ್ಟು ನೀವು ಹಿಡಿದೆಳಿತೀರಾ ಅಷ್ಟು ನಿಮ್ಗೆ ಏನಾಗುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಮನಸ್ಸಿಗೆ ನೀವೇ ನೋವು ಮಾಡ್ಕೊಳ್ತೀರಾ ಎಂಡ್ ಆಫ್ ದಿ ಟೈಮ್ ಅಲ್ಲಿ. ಓಕೆ, ಮತ್ತೆ ಇಲ್ಲಿ ಇನ್ನೊಂದು ಏನ್ ಹೇಳಲಿಕ್ಕೆ ಹೋಗ್ತೀನಿ ಅಂತಂದ್ರೆ, ಅರ್ಥ ಮಾಡ್ಕೊಳ್ಳಿ, ರಿಲೇಶನ್ಶಿಪ್ ಅನ್ನ ಎಷ್ಟು ನೀವು ಫ್ರೀ ಆಗಿರ್ತೀರಾ ಇಬ್ರು ಕೂಡ, ಅದ್ರಲ್ಲಿ ನಾನು ಹೇಳ್ತಾ ಇರೋದು ಎಷ್ಟು ಫ್ರೀ ಆಗಿರ್ತೀರಾ, ಏನು ನಿಮ್ಮ ನಡುವೆ ಯಾವುದು ಗುಟ್ಟಿರೋದಿಲ್ಲ, ಎಷ್ಟು ಫ್ರೀ ಅಪ್ ಆಗ್ತೀರಾ ಅಷ್ಟು ಇದರಲ್ಲಿ ಒಂದು ಬೆಳವಣಿಗೆ ಅಂತ ಇರುತ್ತೆ. ಓಕೆ, ಅದನ್ನ ಎಷ್ಟು ನೀವು ಹಿಡಿದಿಟ್ಕೊಳ್ಳಿಕ್ಕೆ ನೋಡ್ತೀರಾ ಅಷ್ಟು ನಿಮ್ಮಿಂದ ದೂರ ಹೋಗ್ಲಿಕ್ಕೆ ನೋಡುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲೋ ರಿಜಿಡ್ ಮೈಂಡ್ ಅಂತ ಅನಿಸ್ತಾ ಇದೆ ನನಗೆ. ನೀವು ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು, ನೀವ್ ಏನ್ ಹೇಳ್ತೀರಾ ಅದನ್ನೇ ಅವ್ರು ಕೇಳ್ಬೇಕು ಅನ್ನುವಂಥ ಮೈಂಡ್ ಸೆಟ್ ಇರ್ಬೋದು. ಇದು ನನಗೆ ತುಂಬಾ ಅನಿಸ್ತಾ ಇದೆ. ನಾನು ಹೇಳಿದಾಗೆ ಯಾಕೆ ಕೇಳ್ತಾ ಇಲ್ಲ ಅನ್ನುವಂಥದ್ದು ನಿಮ್ಗೆ ಬರುವಂಥದ್ದು, ಈ ರೀತಿ ಎಲ್ಲ ಸಿಚುವೇಶನ್ಸ್ ನನಗೆ ಕಾಣ್ತಾ ಇರುವಂತದ್ದು. ಅಗೇನ್ ಇಲ್ಲಿ ಬರುವಂತ ದಿನಗಳಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ, ಇಬ್ಬರಲ್ಲಿನೂ ಕೂಡ ತುಂಬಾ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುವಂತದ್ದು. ಯಾವ್ದು ಡಿಸಿಷನ್ಸ್ ತಗೋಬೇಕು ಯಾವ್ದು ಬಿಡಬೇಕು ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ತೇ ಇರುವಂತದ್ದು ನನಗೆ ಅನಿಸ್ತಾ ಇದೆ. ಅಂದ್ರೆ ಆ ರೀತಿಯಲ್ಲಿ ನೀವು ಹೋಗ್ತೀರಾ, ಒಂದು ಎಂಟೈರ್ ಎನ್ವೈರ್ಮೆಂಟ್ ಅಲ್ಲಿ ನೀವು ಹೋಗ್ತೀರಾ. ನಿಮ್ಗೆ ಡಿಸಿಷನ್ಸ್ ತಗೊಳ್ಳೋದಕ್ಕೆ ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಬ್ಯಾಲೆನ್ಸ್ ಮಾಡೋದಾಗೋದಿಲ್ಲ ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿ. ಇಂಬ್ಯಾಲೆನ್ಸ್ಡ್ ಆಗಿರ್ತೀರಾ, ನಿಮ್ಮ ಎಮೋಷನ್ಸ್ ಕೂಡ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಂತ ಹೇಳಿ ನನಗೆ ಬರ್ತಾ ಇದೆ. ಹಾಗಿದ್ರೆ ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಾ ಇದೆ ಅದನ್ನ ನೀವು ನೋಡಿ. ಯೂನಿವರ್ಸ್ ಹೇಳ್ತಾ ಇರುವಂತದ್ದು, ಈ ಒಂದು ರಿಲೇಶನ್ಗೆ ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ಟೈಮ್ ಕೊಡಿ. ಯಾಕಂತಂದ್ರೆ ನಾನ್ ಅನ್ಕೊಂಡಾಗೆ ಆಗ್ಬೇಕನ್ನುವಂಥದ್ದು ದಟ್ ಇಸ್ ಅ ರಾಂಗ್ ಥಿಂಗ್, ಹೌದಲ್ವಾ? ಸೊ ಇಲ್ಲಿ ಇಬ್ರು ಜನ ಆದಾಗ ಒಂದು ರಿಲೇಶನ್ಶಿಪ್ ಕ್ರಿಯೇಟ್ ಆಗುತ್ತೆ. ಇಬ್ರು ಒಂದು ಸಮತೋಲನ ಅನ್ನೋದು ಏನಿರುತ್ತೆ ಲೈಫಲ್ಲಿ, ಇಬ್ರದು ಅಷ್ಟೇ ಇದ್ರೆ ಅದು ಬ್ಯಾಲೆನ್ಸ್ ಮಾಡ್ಕೊಳಿಕ್ ಹೋಗ್ಲಿಕ್ಕೆ ಆಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಪ್ರಾಬ್ಲಮ್ ಆಗತ್ತೆ. ಮತ್ತೆ ನೀವು ತುಂಬಾ ಆ ರೀತಿ ಇರುವಂತದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಏನಾಗ್ತಾ ಇದೆ ಅದರಿಂದ ಸ್ವಲ್ಪ ಹೊರಗಡೆ ಬರ್ಬೇಕಂದ್ರೆ ನಿಮ್ಗೆ ನೀವು ಟೈಮ್ ಕೊಡಿ, ಅವ್ರಿಗೂ ಟೈಮ್ ಕೊಡಿ, ನಿಮ್ಗೆ ನೀವು ಟೈಮ್ ತಗೊಳ್ಳಿ. ತುಂಬಾ ರೆಸ್ಟ್ರಿಕ್ಷನ್ಸ್ ಬೇಡ. ನೋಡಿ, ಫಸ್ಟ್ ಆಫ್ ಆಲ್ ನಿಮ್ಗೆ ಅದೇ ಕಾರ್ಡ್ ಬಂದಿತ್ತು ಇವಾಗ, ಅಂದ್ರೆ ಕನ್ಫ್ಯೂಷನ್ಸ್ ಇರುವಂತದ್ದು ಕಾರ್ಡ್ ಬಂದಿದೆ. ಇಲ್ಲಿನೂ ಕೂಡ ಅದೇ ಬರ್ತಾ ಇದೆ. ಕನ್ಫ್ಯೂಷನ್, ಇಲ್ಲಿನೂ ಕೂಡ ಕನ್ಫ್ಯೂಷನ್ ಇದೆ. ಬರುವಂತ ದಿನಗಳನ್ನೇನು ನಿಮ್ಗೆ ಯೂನಿವರ್ಸ್ ಹೇಳ್ತಾ ಇರುವಂತದ್ದು ಕನ್ಫ್ಯೂಷನ್ಸ್ ಬೇಡ. ನಿಮ್ಮನ್ನ ನೀವು ಸ್ವಲ್ಪ ಹೀಲ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಸಮಯ ಕೊಡಿ, ಅವರು ಕೂಡ ಹೀಲ್ ಮಾಡ್ಕೊಳ್ತಾರೆ. ಅಂದಾಗ ಮಾತ್ರ ಒಳ್ಳೆ ರೀತಿಯಲ್ಲಿ ನಿಮ್ಮ ರಿಲೇಶನ್ಶಿಪ್ ಮುಂದೆ ಹೋಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಅಗೇನ್ ಅದೇ ಅಲ್ವಾ, ಇವಾಗ ನೀವು ಏನು ಥಿಂಕ್ ಮಾಡ್ತಾ ಇದ್ದೀರಾ, ಓಕೆ, ನೀವೇನು ವಿಚಾರ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಕಂಟ್ರೋಲ್ ತಪ್ಪುವಂತದ್ದು ತುಂಬಾ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ, ಹೌದಲ್ವಾ? ಅದ್ರ ಬಗ್ಗೆ ನೀವೇನ್ ಮಾಡ್ಬೇಕು, ಸ್ವಲ್ಪ ಅದರಿಂದ ಹೊರಗಡೆ ಬರಬೇಕು ಅನ್ನೋವಂಥದ್ದು ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಏನಾದ್ರೂ ಇಲ್ಲಿ ನಾನು ಇನ್ನೂ ಹೇಳ್ಬೇಕು ಅಂತಂದ್ರೆ, ಮೇ ಬಿ ನಿಮ್ಗೆ ದುಡ್ಡಿಂದ ಏನಾದ್ರೂ ಸಮಸ್ಯೆ ಬರುವಂತದ್ದು, ಇಬ್ರಲ್ಲಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುವಂತದ್ದು, ಮನಿ ರಿಲೇಟೆಡ್, ಮ್ಯಾರಿಡ್ ಇದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ, ಅಥವಾ ಲವ್ ಲೈಫ್ ಅಲ್ಲಿ ಏನಾದ್ರೂ ದುಡ್ಡಿಂದ ಏನೋ ಒಂದು ಸಮಸ್ಯೆ ಬರುವಂತದ್ದು, ಅದರಿಂದ ಕನ್ಫ್ಯೂಷನ್ಸು, ಈ ರೀತಿ ಎಲ್ಲ ನನಗೆ ಅನಿಸ್ತಾ ಇದೆ. ಓಕೆ, ಸೊ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಫುಲ್ ಅಂಡ್ ಫೈನಲ್ ಮೆಸೇಜ್ ಏನ್ ಬರ್ತಾ ಇದೆ ಹಾಗಿದ್ರೆ ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ. ವೃಷಭ ರಾಶಿಯವರಿಗೆ, ಸಾರಿ, ಮಿಥುನ್ ರಾಶಿಯವರಿಗೆ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ನೋಡಿ ಎಷ್ಟು ರೆಸೊನೇಟ್ ಆಗ್ತಾ ಇದೆ ಅಂತ ಹೇಳಿ. ಬೀಯಿಂಗ್ ಅನೇಬಲ್ ಟು ಕಂಪೇರ್ the current situation, leaving you feeling lost. ಓಕೆ, ಸೊ ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ನಿಮಗೆ ರೆಸೊನೇಟ್ ಆಗಿರುವಂತದ್ದು ಒಂದು ಮೆಸೇಜಸ್ ಬರ್ತಾ ಇದೆ. ಇಟ್ ರಿಮೈಂಡ್ಸ್ ಯು ಟು ರಶ್ ಆನ್ಸರ್ ಬಟ್ ಗಿವ್ ಆನ್ಸರ್ ಟೈಮ್ ಸ್ಪೇಸ್ ಅಂಡರ್ಸ್ಟ್ಯಾಂಡ್. ಓಕೆ, ನೀವು ಸಿಚುವೇಶನ್ ಯಾವ ರೀತಿ ಇದೆ ಅಂತಂದ್ರೆ, ಕರೆಂಟ್ ಸಿಚುವೇಶನ್ ಯಾವ ರೀತಿ ಬರುತ್ತೆ ನಿಮಗೆ ಅಂತಂದ್ರೆ, ಸ್ವಲ್ಪ ನಿಮ್ಗೆ ಅನ್ಸುತ್ತೆ ನಾನು ಎಲ್ಲೋ ಒಂದ್ ಕಡೆ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ. ಓಕೆ, ಸಿಚುವೇಶನ್ ಆ ರೀತಿ ಕ್ರಿಯೇಟ್ ಆಗುತ್ತೆ. ಅದು ಹೇಗಾಗುತ್ತೆ ಹಾಗಿದ್ರೆ, ನೀವು ಹರಿಬರಿಯಲ್ಲಿ ನೀವೇನಾದ್ರೂ ಆನ್ಸರ್ ಕೊಡ್ಲಿಕ್ಕೆ ಹೋಗುವಂಥದ್ದು, ನಿಮ್ಮಷ್ಟಕ್ಕೆ ನೀವೇ. ಇಲ್ಲಿ ಏನ್ ಯೂನಿವರ್ಸ್ ಹೇಳ್ತಾ ಇದೆ, ಯುವರ್ ಸೆಲ್ಫ್ ಟೈಮ್, ಟು ಗಿವ್ ಯುವರ್ ಸೆಲ್ಫ್ ಟೈಮ್ ಅಂಡ್ ಸ್ಪೇಸ್ ಟು ಅಂಡರ್ಸ್ಟ್ಯಾಂಡ್.
ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಲಾಸ್ಟಲ್ಲಿ ನಿಮಗೆ ರಿಲೇಶನ್ಶಿಪ್ಪಲ್ಲಿ ಬಂದಿರುವಂಥ ಕಾರ್ಡು ಇದೇ ಹೇಳುತ್ತೆ. ಸ್ವಲ್ಪ ಟೈಮ್ ಕೊಡಿ ರಿಲೇಶನ್ಶಿಪ್ಗೆ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರಿಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡಿ ಅಂತ ಹೇಳಿ. ಓಕೆ, ಕನ್ಫ್ಯೂಷನ್ಸ್ ಬೇಡ, ಸ್ವಲ್ಪ ಟೈಮ್ ಕೊಡಿ. ದ ಆನ್ಸರ್ ವಿಲ್ ಬಿ ಇವೆಂಚುವಲಿ ರಿವೀಲ್ ದೆಮ್ಸೆಲ್ವ್ಸ್. ಆನ್ಸರ್ ತಾನಾಗ್ಲೇ ಸಿಗುತ್ತೆ. ನಿಮ್ಮನ್ನ ಎಷ್ಟು ನೀವು ಹೀಲ್ ಮಾಡ್ಕೊಳ್ತೀರಾ, ಎಷ್ಟು ನೀವು ಟೈಮ್ ಕೊಡ್ತೀರಾ, ನಿಮ್ಮ ಇಂಟರ್ನಲ್ ಸ್ಪೇಸ್ಗೆ ಏನು ಟೈಮ್ ಕೊಡ್ತೀರಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ, ಆನ್ಸರ್ ಅಲ್ಲಿಂದಾನೇ ಬರುತ್ತೆ ಅನ್ನುವಂಥದ್ದು. ಓಕೆ, ಹಾಗಿದ್ರೆ ಫ್ರೆಂಡ್ಸ್, ಈ ರೀಡಿಂಗ್ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ನನಗೆ ಒಂದು ಮೆಸೇಜ್ ಮುಖಾಂತರ ತಿಳಿಸಿ. ರೀಡಿಂಗ್ ಎಷ್ಟು ಕನೆಕ್ಟ್ ಆಯಿತು ಅದನ್ನ ಒಂದು ಕಮೆಂಟಲ್ಲಿ ತಿಳಿಸಿ. ರೀಡಿಂಗ್ ಲೈಕ್ ಆಯಿತು ಅಂತಂದ್ರೆ ಒಂದು ಲೈಕ್ ಕೂಡ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.